ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ರಾಜ್ಯದ ರೈತರಿಗೂ ಸಂಕಷ್ಟ ಎದುರಾಗಿದೆ. ರಸಗೊಬ್ಬರ ಕೊರತೆಯ ಭೀತಿ ಹೆಚ್ಚಾಗಿದೆ. ಈ ಮಧ್ಯೆ ಕೇಂದ್ರ ಸರ್ಕಾರಕ್ಕೆ ರೈತರು ಮನವಿಯೊಂದನ್ನು ಮಾಡಿದ್ದಾರೆ. ರೈತರಿಗೂ ತಟ್ಟಿದ ಕೊಲ್ಲಿ ಯುದ್ಧದ ಕಾರ್ಮೋಡ. ಗೊಬ್ಬರದ ಕೊರತೆಯಿಂದ ಅನ್ನದಾತರಲ್ಲಿ ಆತಂಕ. ಹೌದು, ಮಧ್ಯಪ್ರಾಚ್ಯ ದೇಶದಲ್ಲಿನ ಯುದ್ಧ ನಾನಾ ರೀತಿಯ ಸಂಕಷ್ಟಗಳನ್ನು ತಂದೊಡ್ಡಿದೆ. ಗ್ಯಾಸ್, ತೈಲ ಬೆಲೆಯಿಂದ ಜನರು ರೋಸಿ ಹೋಗಿದ್ದಾರೆ. ಅನ್ನದಾತರ ಮೇಲೂ ಯುದ್ಧದ ಕಾರ್ಮೋಡ ಕವಿದಿದೆ. ಇರೋ ಸ್ಟಾಕ್ ಖಾಲಿಯಾದ್ರೆ ಮುಂದೇನು ಅನ್ನೋ ಪ್ರಶ್ನೆ ಎದುರಾಗಿದೆ. ಹರ್ಮುಜ್ ಜಲಸಂಧಿ ಮುಚ್ಚಿರೋ ಕಾರಣ ಗೊಬ್ಬರ ಪೂರೈಕೆ ಮೇಲೆ ಹೊಡೆತ ಬಿದ್ದಿದೆ. ರಸಗೊಬ್ಬರ ಪೂರೈಕೆಯಲ್ಲಿಯೂ ವ್ಯತ್ಯಯವಾಗಿದ್ದು ರೈತರಿಗೆ ಬಿಸಿ ತಟ್ಟಲಿದೆ. ಇರಾನ್ ಜಲಸಂಧಿಯನ್ನ ಬಹುತೇಕ ಮುಚ್ಚಿರೋದ್ರ ಎಫೆಕ್ಟ್ನಿಂದಾಗಿ ಇಂಧನ ಬೆಲೆ ಗಗನಕ್ಕೇರುತ್ತಿದೆ. ರಸಗೊಬ್ಬರ ಪೂರೈಕೆ ಜಾಲದ ಮೇಲೂ ಹೊಡೆತ ಬಿದ್ದಿದೆ. ಬಹುತೇಕ ರಸಗೊಬ್ಬರ ವ್ಯಾಪಾರ ಹರ್ಮುಜ್ ಜಲಸಂಧಿ ಮೇಲೆ ಅವಲಂಬಿತವಾಗಿದ್ದು, ಇದರ ಮೂಲಕವೇ ಸುಮಾರು 1/3 ವಹಿವಾಟು ನಡೀತಾ ಇದೆ. ಇರಾನ್ ದಿಗ್ಬಂಧನದಿಂದ ನೈಟ್ರೋಜನ್, ಫಾಸ್ಫೇಟ್ ಗೊಬ್ಬರಗಳ ಪೂರೈಕೆಗೆ ನೇರ ಸಂಚಕಾರ ಬಂದಿದೆ. ಯೂರಿಯಾ ತಯಾರಿಕೆಗೆ ಎಲ್ಎನ್ಜಿ ಅಗತ್ಯ ಇದೆ. ಆದರೆ ಪೂರೈಕೆ ಜಾಲ ವ್ಯತ್ಯಯದಿಂದ ಯೂರಿಯಾ ಬೆಲೆ ಏರುವಂತಹ ಸಾಧ್ಯತೆಗಳಿವೆ. ರಸಗೊಬ್ಬರದ ಕೊರತೆ ಬಿತ್ತನೆ ಹಂಗಾಮಿನ ಮೇಲೆ ಪರಿಣಾಮ ಬೀರೋ ಸಾಧ್ಯತೆಗಳಿವೆ. ಹೀಗಾಗಿ ನಮ್ಮಲ್ಲಿರೋ ಸ್ಟಾಕ್ನ ಮಾರಾಟ ಮಾಡ್ತೇವೆ, ನಂತರ ಗೊಬ್ಬರ ಪೂರೈಕೆಯಾದ್ರೆ ಮಾತ್ರ ರೈತರಿಗೆ ಕೊಡ್ತೇವೆ ಅಂತಿದ್ದಾರೆ ರಸಗೊಬ್ಬರದ ಡೀಲರ್ಸ್. ಸದ್ಯ ಇದೆ, ಬಟ್ ಜೂನ್ ಜುಲೈಯಲ್ಲಿ ಇದೇ ಕಂಟಿನ್ಯೂ ಆದರೆ ಇಟ್ ವಿಲ್ ಹ್ಯಾವ್ ದ ಡಿಫ್ರೆಂಟ್ ಇಂಪ್ಯಾಕ್ಟ್. ತೊಂದರೆ ಆಗುತ್ತೆ, ಸಮಸ್ಯೆ ಆಗ್ಬೋದು ಸರ್. ಅದಕ್ಕೆ ರೈತರು ಇವಾಗ ಪರ್ಚೇಸಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದು ಏನಾಗ್ತಾ ಇದೆ, ಈಗ ಹೆಂಗೆ ಗ್ಯಾಸು, ಫರ್ಟಿಲೈಸರ್, ಇದು ಪೆಟ್ರೋಲ್, ಡೀಸೆಲ್ ಸಿಗ್ತಲ್ಲ ಅಂತೇಳಿ ಆ ಥರ ವಿಚಾರ ಮಾಡ್ತಾ ಇದ್ದಾರೆ. ಬಟ್ ಗೌರ್ಮೆಂಟ್ ವಿಲ್ ಟೇಕ್ ಎನಿ ಆಲ್ಟರ್ನೇಟಿವ್ ಮೆಜರ್ಸ್ ಫಾರ್ ದ್ಯಾಟ್. ಈಗಾಗಲೇ ಉತ್ತರ ಕರ್ನಾಟಕದ ವಿವಿಧೆಡೆ ಮಳೆಯಾಗ್ತಾ ಇದ್ದು, ಇನ್ನೆರಡು ಮಳೆಯಾದ್ರೆ ರೈತರು ಬಿತ್ತೋ ಹುಮ್ಮಸ್ಸಿನಲ್ಲಿದ್ದಾರೆ. ಆದರೆ ಮುಂಗಾರಿಗೆ ಅಗತ್ಯವಿರೋ ರಸಗೊಬ್ಬರದ ದಾಸ್ತಾನು ಇಲ್ಲದೇ ಇರೋದ್ರಿಂದ ರೈತ ಸಮುದಾಯ ಕಂಗಾಲಾಗಿದೆ. ಅಗತ್ಯ ಡಿಎಪಿ, ಯೂರಿಯಾ ಮತ್ತು ಪೊಟ್ಯಾಷ್ ಗೊಬ್ಬರ ಈಗಿನಿಂದಲೇ ಸಂಗ್ರಹಿಸಬೇಕು. ಮುಂಗಾರು ಬಿತ್ತನೆ ವೇಳೆ ಯಾವುದೇ ಅನಾನುಕೂಲ ಆಗದಂತೆ ನೋಡಿಕೊಳ್ಳಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಅನ್ನದಾತರು ಆಗ್ರಹಿಸಿದ್ದಾರೆ. ನಾವು ಮುಂಗಾರು ಬಿತ್ತನೆ ಇನ್ನೊಂದು ತಿಂಗಳದೊಳಗೆ ಮುಂಗಾರು ಬಿತ್ತನೆ ಶುರು ಮಾಡ್ತೇವೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಕೇಳ್ಕೊಳ್ಳೋದಂದ್ರೆ, ರಾಸಾಯನಿಕ ಗೊಬ್ಬರಗಳಾದ ಜೈ ಕಿಸಾನ್ ಮತ್ತು ಯೂರಿಯಾ ಮತ್ತು ಏನೇನು ಮುಂಗಾರು ಬಿತ್ತನೆಗೆ ಏನೇನು ಬೇಕು ರೈತರಿಗೆ ಅವನ್ನ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ಈ ಅಡ್ವಾನ್ಸ್ ಆಗಿ ಈ ರಾಸಾಯನಿಕ ಗೊಬ್ಬರಗಳನ್ನು ಸ್ಟಾಕ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಇದು ಒಂದು ಈ ಯುದ್ಧದ ಕಾರ್ಮೋಡದಂಗೆ ಇಲ್ಲಿ ರೈತರಿಗೂ ಅದೊಂದು ದೊಡ್ಡ ಸಮಸ್ಯೆ ಆಕತಿ ಮುಂದಿನ ದಿನಮಾನದಾಗ. ಒಟ್ನಲ್ಲಿ ಯುದ್ಧ ಹೆಚ್ಚಾಗಿದ್ದು ರೈತರ ಆತಂಕವೂ ಹೆಚ್ಚಾಗಿದೆ. ಇದು ಕೇವಲ ಕರ್ನಾಟಕ ಅಥವಾ ಭಾರತ ದೇಶಕ್ಕೆ ಸೀಮಿತವಾಗಿಲ್ಲ. ಇಡೀ ವಿಶ್ವದ ರೈತ ಸಮುದಾಯಕ್ಕೂ ರಸಗೊಬ್ಬರದ ಕೊರತೆಯ ಭೀತಿ ಸೃಷ್ಟಿಯಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.